ಗೂಡ್ಸ್ ವಾಹನ ಚಾಲಕರು ಇವತ್ತು ರೊಚ್ಚಿಗೆದ್ದಿದ್ರು. ಆನ್ಲೈನ್ ಆಪ್ಗಳ ವಿರುದ್ಧ ಬುಸುಗುಟ್ಟಿದ್ರು. ಮತ್ತೊಂದು ಕಡೆ ಭೂಮಾಪಕರು ಕೂಡ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿದ್ರು. ಯಾಕೆ ಅಂತ ನೋಡೋಣ ಬನ್ನಿ. ತಳ್ಳಾಟ, ನೂಕಾಟ, ಆಕ್ರೋಶ, ರೋಷಾವೇಶ. ಪೋರ್ಟರ್, ರ್ಯಾಪಿಡೋ ಹಾಗೂ ಅಂಕಲ್ ಡೆಲಿವರಿ ಆಪ್ಗಳ ವಿರುದ್ಧ ಗೂಡ್ಸ್ ವಾಹನ ಚಾಲಕರಿಂದು ಪ್ರತಿಭಟನೆಗಿಳಿದಿದ್ರು. ಆಡುಗೋಡಿಯ ಪೋರ್ಟರ್ ಕಂಪನಿಗೆ ಗೂಡ್ಸ್ ಚಾಲಕರು ಮುತ್ತಿಗೆಗೆ ಮುಂದಾಗಿದ್ರು. ಈ ವೇಳೆ ಪೊಲೀಸರು ಚಾಲಕರ ನಡುವೆ ವಾಗ್ವಾದ ನಡೆಯಿತು. ಚಾಲಕರ ಸಂಖ್ಯೆ ಹೆಚ್ಚಾಗುತ್ತಿದ್ದಂತೆ ಅಲರ್ಟ್ ಆದ ಪೊಲೀಸರು ಎಲ್ಲರನ್ನ ವಶಕ್ಕೆ ಪಡೆದರು. ಆನ್ಲೈನ್ ಕಂಪನಿಗಳು ನಮ್ಮ ಹೊಟ್ಟೆಯ ಮೇಲೆ ಹೊಡೆಯುತ್ತಿದ್ದಾರೆಂದು ಚಾಲಕರು ಕಿಡಿಕಾರಿದ್ರು. ಅದು 1,500 2,000 ಗಾಡಿ ಪ್ಯಾಸೆಂಜರ್ ಗಾಡಿಗಳನ್ನ ಅಟ್ಯಾಚ್ಮೆಂಟ್ ಮಾಡ್ಕೊತಾರೆ. ಇವತ್ತು ನಾವು ಗೂಡ್ಸ್ ಗಾಡಿ ಬಂಡವಾಳ ಹಾಕಿ ಇವತ್ತು EMI ಕಟ್ಟಿ ಮನೆ ಸಂಸಾರ ಕಟ್ಟೋಕ್ಕೆ ನಮ್ಗೇನು ಬಿಸ್ನೆಸ್ ಇಲ್ದಿರ ಇವತ್ತು ಲೋನ್ ಕಟ್ಟೋಕ್ಕಾಗ್ದಿರೋ ವಿಷ ಕುಡಿಯೋಂಥ ಪರಿಸ್ಥಿತಿಲಿ ಡ್ರೈವರ್ ಗೂಡ್ಸ್ ಚಾಲಕರು ಇವತ್ತಿದ್ದೀವಿ. ಅದನ್ನು ಅನ್ಯಾಯದ ವಿರುದ್ಧ ಧ್ವನಿ ಎತ್ತೋಣ, ಏನಂತ ಕೇಳೋಣ. ಯಾಕೆ ಈ ಥರ ಅನ್ಯಾಯ ಮಾಡ್ತಾ ಇದೆಯಾ, ಇಲ್ಲ ಕಾನೂನು ಇದೆಯಾ, ಕಾನೂನು ಏನಾದರೂ ನಿನ್ನ ಹತ್ರ ಇದೆಯಾ, ಅದನ್ನು ತಿಳಿಸು ಅಂತ ಕೇಳೋಣ ಅಂತ ಇಲ್ಲಿ ಬಂದಿದ್ವಿ. ಆನ್ಲೈನ್ ಕಂಪನಿಗಳು ಗೂಡ್ಸ್ ಚಾಲಕರು ಮತ್ತು ಮಾಲೀಕರಿಂದ ಪ್ರತಿ ಬಾಡಿಗೆಗೆ 20% ಕಮಿಷನ್ ಪಡೆಯುತ್ತಿವೆ. ಇದರಿಂದ ಗೂಡ್ಸ್ ವಾಹನ ಮಾಲೀಕರಿಗೆ ನಷ್ಟವಾಗ್ತಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಪ್ಯಾಸೆಂಜರ್ ಗಾಡಿಗೆ ಪರ್ಮಿಷನ್ ಕೊಡಕ್ಕೆ ಯಾರು ಕೊಟ್ಟರು? RTO ಕೊಟ್ಟಿದ್ಯಾ? ಪರ್ಮಿಷನ್ RTO ಕೊಟ್ಟಿದ್ಯಾ? ಇಲ್ಲ ಅಧಿಕಾರಿಗಳು ಕೊಟ್ಟಿದ್ಯಾ? ಸರ್ಕಾರ ಕೊಟ್ಟಿದ್ಯಾ? ಗೂಡ್ಸ್ ಹೆಂಗ್ ಹೊಡಿತೀರಾ ನೀವು ಪ್ಯಾಸೆಂಜರ್ ಗಾಡಿಯಲ್ಲಿ? ಹೊಡಿಯಕ್ಕೆ ರೈಟ್ಸ್ ಇದೆಯಾ? ಇನ್ನು ಭೂಮಾಪಕರು ಕೂಡ ಇವತ್ತು ನಗರದಲ್ಲಿ ಪ್ರತಿಭಟನೆಗೆ ಇಳಿದಿದ್ರು. ಕಂದಾಯ ಇಲಾಖೆ ನೇಮಕ್ಕೆ ಕಿಡಿ ಭೂಮಾಪಕರ ಪ್ರತಿಭಟನೆ. ಕಂದಾಯ ಇಲಾಖೆಯಲ್ಲಿ ಹೊಸ ವೃಂದ ಮತ್ತು ನೇಮಕಾತಿ ನಿಯಮಗಳ ತಿದ್ದುಪಡಿಗೆ ಪರವಾನಗಿಗೆ ಭೂಮಾಪಕರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಸಾವಿರಾರು ಭೂಮಾಪಕರು ಪ್ರತಿಭಟಿಸಿದ್ರು. ನಮಗೂ ಕಾಯಂ ಉದ್ಯೋಗ ಕೊಡಿ ಅಂತ ಆಗ್ರಹಿಸಿದ್ರು. ಸರ್ಕಾರದ ಪರವಾಗಿರ್ತಕ್ಕಂಥ ನಮ್ಮ ಪರವಾನಗಿ ಭೂಮಾಪಕರು ನಾವೇನು ಪರವಾಗಿದ್ದೀವೋ ಆ ಪರವಾಗಿದ್ದೀವನ್ನ ಅವರು ಅರ್ಥಕೊಂಡು ನಮ್ಮ ಪರವಾಗಿ ನಮ್ಮ ಕಾಯಮಾತಿನ ಮಾಡಿಕೊಡ್ಲಿ ಅಂತ ನಮ್ಮ ಬೇಡಿಕೆ. ವಿಶೇಷ ನೇಮಕಾತಿ ಅಡಿಯಲ್ಲಿ ಪರವಾನಗಿ ಭೂಮಾಪಕರ ಹುದ್ದೆಯನ್ನ ಸರ್ಕಾರಿ ಹುದ್ದೆಯಾಗಿ ಪರಿಗಣಿಸಿ ಅಂತ ಆಗ್ರಹಿಸಿದ್ದಾರೆ. ಸರ್ಕಾರ ಇವರ ಮನವಿಗೆ ಮಣೆ ಹಾಕುತ್ತಾ ನೋಡಬೇಕು. ಕಿರಣ್ ಸೂರ್ಯ ಮತ್ತು ಅರುಣ್, TV9 ಬೆಂಗಳೂರು.